ಮಾತೃ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ನಿಮ್ಮೊಂದಿಗೆ ಗೃಹಲಕ್ಷ್ಮಿ ಟಾಪಿಕ್ ತಗೊಂಡು ಬಂದಿದ್ದೇನೆ. ಎಸ್, ಗೃಹಲಕ್ಷ್ಮಿ ಟಾಪಿಕ್ ಒಂದು ಹೊಸ ಚರ್ಚೆ ನಡೀತಾ ಇದೆ, ಹೊಸ ಸುದ್ದಿ ಬರ್ತಾ ಇದೆ. ಇನ್ನು ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಫಸ್ಟಿಂದ ಯಾಕೆ ಬಂದಿಲ್ಲ, ಅವ್ರಿಗೆ ಯಾವಾಗ ಬರುತ್ತೆ, ಮತ್ತು ಥರ್ಡ್ ಬಂದಿದೆ ಬಟ್ ಫೋರ್ತ್ ಬಂದಿಲ್ಲ, ಅದು ಯಾವಾಗ ಬರುತ್ತೆ. ಮತ್ತು ಇದು ಒಂದು ಹೊಸ ಚರ್ಚೆ, ಹೊಸ ಸುದ್ದಿಯಲ್ಲಿ ಬಂದಿದೆ. ಏನಪ್ಪ ಅಂತಂದ್ರೆ ಪಿಂಕ್ ಕಾರ್ಡ್ ಅಂತ. ಅದು ಏನು ಎತ್ತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಅದ್ರಿಗಿನ್ನ ಮುಂಚೆ ಬನ್ನಿ, ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕಳಕಳೆಯಿಂದ ಬೇಡ್ಕೊತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು, ಓಕೆನಾ. ಮತ್ತು ಈ ವಿಡಿಯೋ ಮಾತ್ರ ಪ್ಲೀಸ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಅರ್ಥ ಆಗಲ್ಲ, ಸೊ ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಏನು ಮಾಡಿ ಗೊತ್ತಾ, ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಫಸ್ಟು ಯಾವುದರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಇವಾಗ ಇತ್ತೀಚೆಗೆ ಒಂದು ಲೇಟೆಸ್ಟ್ ಅಪ್ಡೇಟು, ಲೇಟೆಸ್ಟ್ ಸುದ್ದಿ ಏನಪ್ಪ ಅಂತಂದರೆ ಪಿಂಕ್ ಕಾರ್ಡ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಪಿಂಕ್ ಕಾರ್ಡ್ ಅಂತಂದರೆ ಅಂತ್ಯೋದಯ ಕಾರ್ಡ್ ಇರುತ್ತಲ್ಲ, ಅದಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು AYY ಕಾರ್ಡ್, AYY ಕಾರ್ಡು ಅದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಮ್ಮ ಹತ್ರ ಇದೆ ಪಿಂಕ್ ಕಾರ್ಡ್ ಅಂತ, ಹಾಗೇನೂ ಇಲ್ಲ. ಪಿಂಕ್ ಕಾರ್ಡ್ ಅಂತಂದರೆ ಇವಾಗ ತುಂಬ ಜನ ಗೃಹಲಕ್ಷ್ಮಿದು ಸ್ಟೇಟಸ್ ಚೆಕ್ ಮಾಡೋಕ್ಕೆ ಬರಲ್ಲ, ಓಕೆನಾ. ಸ್ಟೇಟಸ್ ಚೆಕ್ ಮಾಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ನಾವು DBT ಥ್ರೂ ಚೆಕ್ ಮಾಡೋಕ್ಕೆ ಹೋದರೆ ಒಂದೊಂದು ಸಾರಿ ಸರ್ವರ್ ಇರುತ್ತೆ, ಒಂದೊಂದು ಸಾರಿ ಇರಲ್ಲ. ಸೊ ಹಾಗಾಗಿ ಇವಾಗ ಸರ್ಕಾರ ಏನು ಮಾಡಿದ್ದಾರೆ ಗೊತ್ತಾ, ಪಿಂಕ್ ಕಾರ್ಡ್ ಅಂತ ಒಂದು ಹೊಸ ಅಪ್ಡೇಟ್ನ, ಅಂದರೆ ಹೊಸ ಕಾರ್ಡು, ಓಕೆನಾ, ಹೊಸ ಕಾರ್ಡು ಕಂಡುಹಿಡಿದಿದ್ದಾರೆ. ಅದು ಇವಾಗಲೇ ಬರಲ್ಲ ಜಾರಿಗೆ, ಇವಾಗಲೇ ಯಾರು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಜನವರಿಯಿಂದ ಇನ್ನೂ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಇದು ನೀವು ಹೋಗಿ ಎಲ್ಲೋ ಬ್ಯಾಂಗ್ಳೂರ್ವನ್ನು, ಕರ್ನಾಟಕವನ್ನು, ಗ್ರಾಮವನ್ಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ಅರ್ಜಿ ಹಾಕೋ ಹಾಗಿಲ್ಲ. ಇದನ್ನು ಬಂದುಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ, ಇದು ಅಂಗನವಾಡಿ ಆಶಾ ಕಾರ್ಯಕರ್ತರು ಇರ್ತಾರಲ್ಲ, ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಂತಂದರೆ ನಿಮ್ಮ ಮನೆಗೆ ಬಂದು ಅವರೇ ಅದು ಒಂದು ಪಿಂಕ್ ಕಾರ್ಡ್ ಥರ ಕೊಡ್ತಾರೆ. ಆ ಕಾರ್ಡ್ ಅಂದರೆ ಏನು, ಅದನ್ನ ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಕೇಳ್ತೀರಾ. ಇವಾಗ ಅದನ್ನೇನು ಮಾಡಬೇಕು ಅಂತಂದರೆ ನಾನು ಹೇಳ್ತೀನಿ ಬನ್ನಿ. ಇವಾಗ ಅದನ್ನು ನೀವು ಒಂದು ಪಿಂಕ್ ಕಾರ್ಡು, ಅದರಲ್ಲಿ ನಿಮ್ಮದು ಹೆಸರಿರುತ್ತೆ, ನೀವು ಯಾವ ಅಡ್ರೆಸ್ಸಲ್ಲಿದ್ದೀರಾ ಆ ಅಡ್ರೆಸ್ ಇರುತ್ತೆ, ವಿತ್ ಏನಿರುತ್ತೆ ಗೊತ್ತಾ, ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದಿದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಇನ್ನು ಮುಂಬರುವ ಹಣ ಅಂತಂದರೆ ನೆಕ್ಸ್ಟ್ ಮಂತು ನಮಗೆ ಯಾವ ಡೇಟ್ಗೆ ಬರುತ್ತೆ ಅಂತ ಎಲ್ಲ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಅದಕ್ಕೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸ್ಪೆಷಲಿ ವಯಸ್ಸಾದವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ, ಯಾಕಂದರೆ ಆ ಸ್ಕ್ಯಾನ್ ಮಾಡಿದರೆ ಸಾಕು ಎಲ್ಲ ಗೊತ್ತಾಗುತ್ತೆ. ಅದನ್ನೇ ಪಿಂಕ್ ಕಾರ್ಡ್ ಅಂತ. ಇನ್ನು ಯಾರು ತಲೆ ಕೆಡಿಸ್ಕೋಬೇಡಿ ಪಿಂಕ್ AYY ಅಂತ. ಇನ್ನು ಫಸ್ಟಿಂದ ಯಾರಿಗೆ ಹಣ ಬಂದಿಲ್ಲ ಅಂದರೆ ಫಸ್ಟು, ಸೆಕೆಂಡ್, ಥರ್ಡ್ ಇನ್ನೂ ಯಾರಿಗೆ ಅಮೌಂಟೇ ಬಂದಿಲ್ಲ ಅಂಥವ್ರು ಏನು ಮಾಡಿ ಗೊತ್ತಾ, ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿ. ಆ್ಯಕ್ಚುಲಿ ಇದು ಏನು ಗೊತ್ತಾ, ನಮ್ಮ ಆಫೀಸಲ್ಲಿ ಬಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿರೋರಿಗೆ ಅಂದರೆ ಬಂದಿದೆ. ಅದು ಒಂದು ಸ್ಟೋರಿ ಇದೆ. ಏನಾಗಿತ್ತು ಗೊತ್ತಾ, ನಮ್ಮದು ಆಫೀಸ್ ಪಕ್ಕನೇ ಏನಿದೆ ಅಂತಂದರೆ ರೇಷನ್ ಡಿಪೋ ಗೊತ್ತಾ, ತಿಂಗಳಿಗೆ ಹೋಗಿ ನಾವು ಕೊಟ್ಟು ರೇಷನ್, ಅವರು ಒಂದು ಏಜೆನ್ಸಿ ತೊಗೊಂಡಿದ್ರು. ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿದ್ರೆ ಇಷ್ಟು ಒಂದು 500 ಜನ ಅಂತ ಟಾರ್ಗೆಟ್ ತೊಗೊಂಡಿದ್ದರು. ಅವ್ರೇನು ಮಾಡಿದರು ಗೊತ್ತಾ, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಅವಾಗಲೇ ಅಕೌಂಟ್ ನಂಬರ್ ಕೊಟ್ಟು ಪ್ರತಿಯೊಬ್ಬರಿಗೂ 200 ರೂಪಾಯಿ ತೊಗೊಂಡು ಅವ್ರು ಅಕೌಂಟ್ ಓಪನ್ ಮಾಡಿ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಪೋಸ್ಟ್ ಆಫೀಸ್ಗೆ ಅಕೌಂಟ್ ಹೋಗಿದೆ. ಅಂದರೆ ಡೈರೆಕ್ಟ್ ಅದು ಆಧಾರ್ ಸೀಡ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದೆ ಅಮೌಂಟ್ ಎಲ್ಲ. ನೀವೇನು ಮಾಡಿ ಗೊತ್ತಾ, ನಿಮ್ಮದು ಅಂದರೆ ಆಧಾರ್ ಲಿಂಕ್ ಯಾವ ಬ್ಯಾಂಕ್ಗಳಿಗೂ ಆಗ್ತಾ ಇಲ್ಲ ಅಂತಂದರೆ ನೀವು ಇವಾಗ ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ 1 ವಾರ ಇಲ್ಲ 15 ದಿವಸದಲ್ಲೆಲ್ಲ ಅಮೌಂಟ್ ಬರ್ತಾ ಇದೆ ಅಂತೆ. ಆ್ಯಕ್ಚುಲಿ ಇದು ನಾನು ಹೇಳಿರೋದಲ್ಲ, ಅನಿತಾ ಶಮನ್, ಅಂದರೆ ನನಗೆ ಗೊತ್ತಿತ್ತು ಬಟ್ ಹೇಳಿದರೆ ಎಲ್ಲಿ ರಾಂಗ್ ಆಗುತ್ತೋ ಅಂತ ಇದು ಮಾಡ್ತಾಯಿದ್ದೀನಿ. ಅನಿತಾ ಶಮಂತ್ ಅವ್ರು ಹೇಳ್ತಾ ಇದ್ರಲ್ವಾ, ಸೊ ಇವಾಗ ಕನ್ಫರ್ಮ್ ಆಯಿತು, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಥರ ಮಾಡಿ ನೀವು ಪೋಸ್ಟ್ ಆಫೀಸಲ್ಲಿ. ಅಂದರೆ ಫಸ್ಟ್ ಸೆಕೆಂಡ್ ಎಲ್ಲ ಬಂದಿದೆ ಅಂಥವ್ರು ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಸೆಕೆಂಡ್ ಥರ್ಡ್ ಯಾವುದು ಬಂದೇ ಇಲ್ಲ ಅಂತಂದರೆ ಅಂಥವರು ನೀವು ಹೋಗಿ ಅಕೌಂಟ್ ಓಪನ್ ಮಾಡಿ ವಿದಿನ್ 15 ಡೇಸಲ್ಲಿ ಅಮೌಂಟ್ ಎಲ್ಲ ಬರ್ತಾ ಇದೆ ಅಂತೆ. ಮತ್ತು ಇನ್ನು 4ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತಂದರೆ, 4ನೇ ಕಂತಿನ ಹಣ ಬಂದುಬಿಟ್ಟು ಡಿಸೆಂಬರ್ 31ಗೆ ಬರುತ್ತೆ. ಅಂದರೆ 31 ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಫಸ್ಟು, ಸೆಕೆಂಡು, ಥರ್ಡು ಯಾರ್ಯಾರಿಗೆ ಬಂದಿಲ್ಲ ಅಂಥವ್ರಿಗೂ ನಾವು ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ತಾ ಇದ್ದೀವಿ. 25 ಇಲ್ಲ 30 ತಾರೀಕು ಒಳಗಡೆ ಎಲ್ರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋ
ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ಕಂಟೆಂಟ್ಸು, ಇಂಥ ವೀಡಿಯೋಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.